ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ನಾನು ಮೊನ್ನೆಯಷ್ಟೇ ಮಂತ್ರಾಲಯ ಟ್ರಿಪ್ಗೆ ಹೋಗಿ ಬಂದೆ. ಮಂತ್ರಾಲಯ ಟ್ರಿಪ್ ಅನ್ನೋದಕ್ಕಿಂತ ಮನಸ್ಸಿಗೆ ನೆಮ್ಮದಿ ಸಿಗೋ ಜಾಗ. ನಮ್ಮ ಕಷ್ಟಗಳನ್ನು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಪ್ರಪಂಚದಲ್ಲಿ ಒಬ್ಬರು ಯಾರಾದರೂ ಇದ್ದಾರೆ ಅಂದರೆ ನಮ್ಮ ಗುರುರಾಯರು ಅಂತಲೇ ಹೇಳ್ಬೋದು. ಮಂತ್ರಾಲಯಕ್ಕೆ ನಾನು ಸುಮಾರು 10 ವರ್ಷಗಳ ನಂತರ ಹೋಗಿದ್ದೆ. ತುಂಬ ಚೇಂಜಸ್ ಆಗಿತ್ತು. 2016 ಫೆಬ್ರವರಿ ಟೈಮಲ್ಲಿ ಹೋಗಿದ್ದೆ. ಈಗ 2025 ಆಗಸ್ಟ್ ತಿಂಗಳಲ್ಲಿ ಹೋಗಿ ಬಂದೆ. ತುಂಬ ಚೇಂಜಸ್ ಆಗಿದೆ. ಅದು ನಾನು ಟ್ರೈನಲ್ಲಿ ಹೋಗಿ ಬಂದೆ. ಯಾವಾಗಲೂ ನಾವು ಟ್ರೈನಲ್ಲೇ ಹೋಗೋದು. ಟ್ರೈನ್ ಜರ್ನಿ ಕೂಡ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಟ್ರೈನಲ್ಲಿ 8 ಅವರ್ ಜರ್ನಿ ಆಗಿತ್ತು. ಟ್ರೈನಲ್ಲಿ ಹೋಗಿ ಬಂದೆ. ಮತ್ತು ಆ ಮಂತ್ರಾಲಯನ ಪ್ಲೇಸ್ ಅನ್ನೋದಕ್ಕಿಂತ ಆ ಗುರು ರಾಯರನ್ನ ನಾವು ಯಾವಾಗ ಕಾಣ್ತೀವಿ ಅನ್ನೋದನ್ನು ನಾನು ಕಾಯ್ತಾ ಇದ್ದೆ. ಆ ಕ್ಷಣನೂ ಬಂತು. ಟ್ರೈನ್ ಇಳಿದು ರೈಲ್ವೆ ಸ್ಟೇಷನಿಂದ ಆಟೋದಲ್ಲಿ ಹೋದ್ವಿ. ಆಟೋದಿಂದ ದೇವಸ್ಥಾನಕ್ಕೆ ಹೋದ್ವಿ. ಬೆಳಗಿನ ಜಾವ ಮಂತ್ರಾಲಯವನ್ನು ನೋಡೋದೇ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಯಾಕಂದರೆ ಆ ಮಂತ್ರಾಲಯದ ಒಂದು ವೈಬ್, ಆ ಮಂತ್ರಾಲಯದ ಪವರು ನಮ್ಮನ್ನು ಆವರಿಸ್ಕೊಳ್ಳುತ್ತೆ. ಬೆಳಗಿನ ಜಾವ ಸುಪ್ರಭಾತ ಸೇವೆ ಕೂಡ ಆರಂಭ ಆಗುತ್ತೆ 5:30ಗೆ. ಮೈಕ್ ಮೂಲಕ ಅನೌನ್ಸ್ ಮಾಡ್ತಾರೆ. ಮತ್ತು ನಾವು ಕೂಡ ನದಿ ಸ್ನಾನ ಮಾಡಬೇಕು ಅಂತ ಹೋದ್ವಿ. ನದಿಯಲ್ಲಿ ಯಾರನ್ನೂ ಬಿಡ್ತಾ ಇರಲಿಲ್ಲ. ನದಿಯಲ್ಲಿ ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಿದರು. ಯಾಕಂದರೆ ತುಂಬ ಮಳೆಯಾದ ಕಾರಣ ನದಿಯಲ್ಲಿ ನೀರು ಉಕ್ಕಿ ಹರಿತಾ ಇತ್ತು. ಹಾಗಾಗಿ ನದಿ ನೀರಲ್ಲಿ ಸ್ನಾನ ಮಾಡೋಕ್ಕಾಗಲಿಲ್ಲ. ಆನಂತರ ನಾವು ನಮ್ಮ ಸ್ನಾನವನ್ನು ಮುಗಿಸ್ಕೊಂಡು ನಾವು ದೇವರ ದರ್ಶನಕ್ಕೆ ಹೋದ್ವಿ. ದೇವರ ದರ್ಶನಕ್ಕೂ ಕೂಡ ಈಗ ಹೊಸ ಸಿಸ್ಟಮ್ ಮಾಡಿದ್ದಾರೆ. ಕ್ಯೂ ಬಳಸ್ಕೊಂಡು ಸುತ್ತಕೊಂಡು ಹೋಗೋ ಥರ ಮಾಡಿದ್ದಾರೆ. ನಿಧಾನ ಆದರೂ ದೇವರ ದರ್ಶನವನ್ನು ಮಾಡಿಕೊಂಡ್ವಿ. ನಾನು ಹೇಳೋದು ಫ್ರೆಂಡ್ಸ್, ಕಲಿಯುಗದಲ್ಲಿ ಕಲಿಯುಗ ಕಾಮಧೇನು, ಕಲಿಯುಗ ಕಲ್ಪತರು ಅಂತ ಹೆಸರನ್ನು ಪಡೆದುಕೊಂಡಿರುವ ನಮ್ಮ ಮಂತ್ರಾಲಯದ ಗುರುರಾಯರ ಶಕ್ತಿ ಅಪಾರ ಅಂತ ಹೇಳ್ಬೋದು. ಯಾಕಂದರೆ ಮನಸ್ಸಿನಲ್ಲಿ ಅಂದುಕೊಂಡ ಯಾವುದೇ ಇಚ್ಛೆ ಅದು ತುಂಬ ನೇರವಾಗಿರಬೇಕು, ಶುದ್ಧವಾಗಿದ್ದರೆ ಖಂಡಿತ ಆ ಆಸೆ ಈಡೇರುತ್ತೆ ಅನ್ನೋದಕ್ಕೆ ನಮ್ಮ ಗುರುರಾಯರ ಒಂದು ಶಕ್ತಿ ಕಾರಣ ಅನ್ಬೋದು. ನಾವು ಹೋಗಿದ್ದು ಭಾನುವಾರ ಸಾವಿರಾರು ಜನರು ಕೂಡ ದರ್ಶನಕ್ಕೆ ಬಂದಿದ್ದರು. ದರ್ಶನವನ್ನು ಮಾಡಿದ್ವಿ. ಆ ರಾಯರನ್ನು ನೋಡಿದಾಗ ಸಿಗುವಂಥ ಒಂದು ಖುಷಿ, ಆ ದೇವಸ್ಥಾನದ ಸುತ್ತ ಓಡಾಡಿದಾಗ ಸಿಗುವಂಥ ಖುಷಿ ಎಲ್ಲೂ ಸಿಗಲ್ಲ. ಸುಮಾರು 10 ವರ್ಷಗಳ ನಂತರ ನಾನು ರಾಯರನ್ನು ನೋಡ್ಕೊಂಡು ಬಂದಿದ್ದು ತುಂಬ ಖುಷಿಯಾಯಿತು. ರಾಯರ ದರ್ಶನವನ್ನು ಮಾಡಿಕೊಂಡು ನಾವು ಮುಖ್ಯವಾಗಿ ನೋಡಬೇಕಾಗಿರುವಂಥ ಪ್ಲೇಸ್ಗಳೆಂದರೆ, ಆಟೋದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸುಮಾರು 5 ಪ್ಲೇಸ್ಗಳು. ಈ 5 ಪ್ಲೇಸ್ಗಳು ಅದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಪಂಚಮುಖಿ ಆಂಜನೇಯ, ಬಿಚ್ಚಾಲಿ, ಅಪ್ಪಣ್ಣಾಚಾರ್ಯರ ಮನೆ, ಮತ್ತು ತುಂಗಭದ್ರಾ ಡ್ಯಾಮ್ ಮತ್ತು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಹೀಗೆ ಕಂಪಲ್ಸರಿಯಾಗಿ ನಾವು ಮಂತ್ರಾಲಯ ಗುರುರಾಯರ ದರ್ಶನವನ್ನು ಮಾಡಿದ ನಂತರ ಈ 5 ಪ್ಲೇಸ್ಗಳನ್ನು ನೋಡಲೇಬೇಕು. ಮುಖ್ಯವಾಗಿ ಪಂಚಮುಖಿ ಆಂಜನೇಯ ನೋಡಲಿಲ್ಲ ಅಂದರೆ ನಮ್ಮ ಒಂದು ಯಾತ್ರೆ ಅಥವಾ ನಮ್ಮ ಒಂದು ಟ್ರಿಪ್ಪು ಕಂಪ್ಲೀಟ್ ಆಗಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಅದರ ಜೊತೆಗೇ ನಾವು ಮೊದಲಿಗೆ ಈ ಮಂತ್ರಾಲಯದ ಗ್ರಾಮ ದೇವತೆ ಮಂಚಾಲಮ್ಮ ದೇವಿಯನ್ನು ಕೂಡ ನೋಡಿದ್ವಿ. ಆನಂತರ ಆ ರಾಯರ ದರ್ಶನವನ್ನು ಮಾಡಿಕೊಂಡು ನಾವು ಆಟೋ ಹತ್ಕೊಂಡು 5 ಪ್ರಮುಖ ಪ್ಲೇಸ್ಗಳನ್ನು ನಾವು ನೋಡ್ಕೊಂಬರೋಕ್ಕೆ ಹೋದ್ವಿ. ಆ ಒಂದು 5 ಪ್ರಮುಖ ಪ್ಲೇಸ್ಗಳ ವಿಡಿಯೋ ನೆಕ್ಸ್ಟು ವಿಡಿಯೋಗಳು ಬರುತ್ತೆ. ನಾನು ಕೇಳ್ಕೊಳ್ಳೋದು, ಗುರುರಾಯರು ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ. ಎಲ್ಲರಿಗೂ ಅವರ ಆಸೆಗಳನ್ನು ಈಡೇರಿಸಲಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನು ಅನಿಸುತ್ತೋ ಕಮೆಂಟ್ ಮಾಡಿ ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.